Namaste students. Today we move on to next topic, that is principles or techniques of watching or points to be noted while examining the watchers. This is very important for your final exam. 12 marks questions, that is what are the points to be noted while examining the watchers. Yes, at the time of watching, auditor should keep in view the following important principles in his mind. At the time of watching, auditor should keep in the following important points in his mind. Here, two types are there. One is the general, another one is the specific. General means here there is that information is not written in any documents, but specific means it is written in the documents. Yes, point number one, that is general. Here in general, point number one, watches are numbered and arranged consequently. Watches are numbered and that is arranged consequently. ಅಂದ್ರೆ ವೋಚರನ್ನು ನಾವು ಇದು ಸೆಟ್ ಮಾಡುವಾಗ ಅದನ್ನು ಡೇಟ್ ವೈಸ್ ಕರೆಕ್ಟ್ಲಿ ಹೇಗೆ ನಾವು ಬುಕ್ಕಲ್ಲೇ ಟ್ರಾನ್ಸ್ಫರ್ ಮಾಡಿದ್ದೇವೆ ಅದೇ ರೀತಿಯಾಗಿ 1 by 1 ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಇವತ್ತಿನ ಡೇಟ್ ತಗೊಂಡ್ರೆ ದಟ್ ಈಸ್ 23rd. ಟುಡೇ ಇಸ್ ದ 23rd. 23ಗೆ ಯಾವುದೆಲ್ಲ ಜರ್ನಲ್ ಎಂಟ್ರಿ ಮತ್ತು ಲೆಡ್ಜರ್ ಪಾಸ್ ಆಗಿದೆ ಅದನ್ನು 1 by 1 ಫಸ್ಟ್ ಎಂಟ್ರಿ ಅದು ಫಸ್ಟಿಗೆ ಇಡೋದು, ಸೆಕೆಂಡ್ ಎಂಟ್ರಿ ಇದ್ದು ಸೆಕೆಂಡಿಗೆ ಇಡೋದು, ಥರ್ಡ್ ಎಂಟ್ರಿ ಥರ್ಡಿಗೆ ಇಡೋದು, ಹಾಗೆ 1 by 1 ಅದನ್ನು ಸೆಟ್ ಮಾಡಬೇಕು. ಇವತ್ತು ಫಸ್ಟ್ ಎಂಟ್ರಿಯನ್ನು ಮೇಲೆ ಇಡೋದು, ಲಾಸ್ಟ್ ಎಂಟ್ರಿಯನ್ನು ಸೆಕೆಂಡಿಗೆ ಸೆಟ್ ಮಾಡೋದು ಹಾಗೆ ಮಾಡಬಾರ್ದು. ಅದರ ಬದಲಾಗಿ ನಾವು ಜರ್ನಲ್ ಎಂಟ್ರಿ ಅಥವಾ ಲೆಡ್ಜರನ್ನು ಹೇಗೆ ಎಂಟ್ರಿ ಮಾಡಿದ್ದೇವೆ ಆ ಬೇಸಿಸಲ್ಲಿ ನಾವು ವೋಚರಿನ ಸ್ಲಿಪ್ಪನ್ನು ಸೆಟ್ ಮಾಡಿರಬೇಕು. ವೋಚರ್ಸ್ ಆರ್ ನಂಬರ್ಸ್ ಆರ್ ಅರೇಂಜ್ಡ್ ಕಾನ್ಸಿಕ್ವೆಂಟ್ಲಿ. ಫಸ್ಟ್ ಆಫ್ ಆಲ್, auditor should check the vouchers provided by the client are properly arranged, numbered and filled. ಫಸ್ಟ್ ಇಲ್ಲಿ ಆಡಿಟರ್ ಏನು ಮಾಡಬೇಕು ಅಂತಂದರೆ ವೋಚರ್ ಕರೆಕ್ಟಾಗಿ ಅರೇಂಜಲ್ಲಿ ಸೆಟ್ ಮಾಡಿದಾರಾ ಅಥವಾ ನಂಬರಲ್ಲಿ ಸೆಟ್ ಮಾಡಿದಾರ ಮತ್ತು ಅದು ಬ್ಲ್ಯಾಂಕ್ ಅಥವಾ ಎಲ್ಲ ಇನ್ಫಾರ್ಮೇಶನ್ ಫಿಲ್ ಆಗಿದೆ ವೋಚರಲ್ಲಿ ಅಂತ ಚೆಕ್ ಮಾಡಬೇಕು. ಹಿಯರ್ now the auditor should check whether all the informations are recorded, properly arranged, numbered and filled. ಅಂದ್ರೆ ಯಾಕೆಂದ್ರೆ ಕೆಲವು ಸರಿ ವೋಚರಲ್ಲಿ ಅಮೌಂಟ್ ಮಾತ್ರ ಬರೀತಾರೆ, ಅವರ ಸಿಗ್ನೇಚರ್ ಯಾವುದು ಏನು ಇನ್ಫಾರ್ಮೇಶನ್ ಇರುವುದಿಲ್ಲ. ಯಾಕೆ ಅದನ್ನು ವೋಚರನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇರುವುದಿಲ್ಲ. ಅದಕ್ಕೋಸ್ಕರ ಅದು ಎಲ್ಲ ಫಿಲ್ ಆಗಿದ ಅಥವಾ ನಂಬರ್ಡ್ ಆಗಿ ಅದನ್ನು ಅರೇಂಜ್ಮೆಂಟ್ ಮಾಡಿದಾರ ಅಂತ ನೋಡಬೇಕು. ದೀಸ್ ಆರ್ ಇನ್ ದ ಸೇಮ್ ಆರ್ಡರ್ ಆಸ್ ದ ಎಂಟ್ರೀಸ್ ಆರ್ ಮೇಡ್ ಇನ್ ದ ಬುಕ್ಸ್. ಬುಕ್ಸಲ್ಲಿ ಹೇಗೆ ಎಂಟ್ರಿ ಮಾಡಿದ್ದಾರೆ ಅದರ ಹಾಗೇನೆ ಇವರು ಇದನ್ನು ಕೂಡ ರೆಕಾರ್ಡ್ ಮಾಡಿದಾರ ಅಂತ ಸೆಟ್ ಮಾಡಿದಾರ ಅಂತ ಚೆಕ್ ಮಾಡಬೇಕು. ಸೊ ವೋಚರ್ಸ್ ಆರ್ ನಂಬರ್ಡ್ ಆ್ಯಂಡ್ ಅರೇಂಜ್ಡ್ ಕಾನ್ಸಿಕ್ವೆಂಟ್ಲಿ ಮೀನ್ಸ್ ಒಂದರ ಹಿಂದೆ ಒಂದು ಕರೆಕ್ಟಾಗಿ ಚೆಕ್ ಮಾಡಿದಾರ ಅಂತ ಚೆಕ್ ಮಾಡಬೇಕಂತೆ. Point number 2, strike off or change. Strike off or change. If there is any strike off or change in the receipt and vouchers figures, figures ಚೇಂಜ್ ಆದರೆ ಅಥವಾ ಸ್ಟ್ರೈಕ್ ಅಪ್ ಮಾಡಿದರೆ ಅಲ್ಲಿ ಆಥರೈಸ್ಡ್ ಪರ್ಸನ್ ಇದು ಸಿಗ್ನೇಚರ್ ವೆರಿ ಇಂಪಾರ್ಟೆಂಟ್. ಇಫ್ ದೇರ್ ಈಸ್ ಎನಿ strike off or change on the receipt and vouchers figures. Vouchers ಅಲ್ಲಿ ಫಾರ್ ಎಕ್ಸಾಂಪಲ್ಸ್ ಗ್ರ್ಯಾಂಡ್ ಟೋಟಲ್ ದಟ್ ಈಸ್ ದ ನೆಟ್ ಟೋಟಲ್ ದಟ್ ಈಸ್ 9,900 ಅಂತ ಇರ್ತದೆ. ಅದನ್ನು ಸ್ಟ್ರೈಕ್ ಆಫ್ ಮಾಡಿ ಪುನಃ 10,000 ಅಂತ ಬರೆದ್ರೆ ಆವಾಗ ಅದು ಫ್ರಾಡ್ ಅಂತ ಥಿಂಕ್ ಮಾಡಬೇಕು. ಈಗ ಅದು ಎಲ್ಲಿಯಾದ್ರೂ 9,900 ಅಂತ ಸ್ಟ್ರೈಕ್ ಆಫ್ ಮಾಡಿದರೆ ಅಲ್ಲಿ ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಇದ್ದರೆ ಆಗ ಅದು ವ್ಯಾಲಿಡ್ ರಿಸಿಪ್ಟ್. ಅದು ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಇಲ್ಲದ್ರೆ ದಟ್ ಈಸ್ ಟ್ರೀಟೆಡ್ ಆಸ್ ಅನ್ವ್ಯಾಲಿಡ್ ಆರ್ ಇಟ್ ಈಸ್ ಅ ನಾಟ್ ಅ ವ್ಯಾಲಿಡ್ ಡಾಕ್ಯುಮೆಂಟ್.
If there is any strike-off or change on the receipt and vouchers figure, it should be signed by the authorized officer. The auditor should satisfy himself by inquiring about it. ಈಗ ಆಡಿಟರ್ ಏನು ಮಾಡಬೇಕು, ಅವನು ಹೋಗಿ ಅಲ್ಲಿ ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಓಕೆ, ಇಲ್ಲದಿದ್ರೆ ಅವನು ಅದರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಇನ್ನೊಮ್ಮೆ ಹೇಳ್ತೇನೆ, ಸ್ಟ್ರೈಕ್ ಆಫ್ ಆರ್ ಚೇಂಜ್, ಯಾವುದೇ ಒಂದು ವೋಚರಲ್ಲಿ ಫಿಗರ್ ಚೇಂಜಸ್ ಅಥವಾ ಸ್ಟ್ರೈಕ್ ಆಫ್ ಆದರೆ ಆಗ ಅವನ ಆ ವೋಚರಲ್ಲಿ ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಇದ್ದೇ ಇರಬೇಕು. ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗದಿದ್ದರೆ ಆಡಿಟರ್ ಹೋಗಿ ಎನ್ಕ್ವೈರಿ ಮಾಡಬೇಕು ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು. ಪಾಯಿಂಟ್ ನಂಬರ್ 3, ಕೇಸ್ ಆಫ್ ಪರ್ಸನಲ್ ವೋಚರ್. ಕೇಸ್ ಆಫ್ ಪರ್ಸನಲ್ ವೋಚರ್, ದ ಆಡಿಟರ್ ಶುಡ್ ನಾಟ್ ಆಕ್ಸೆಪ್ಟ್ ದ ಪರ್ಸನಲ್ ನೇಮ್. ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಇದು ವೋಚರ್ ತಗೊಳ್ಳುವಾಗ ಇಂಡಿವಿಜುವಲ್ ಪರ್ಸನಿನ ಹೆಸರಲ್ಲಿ ಇದು ರಿಸಿಪ್ಟ್ ಅನ್ನು ತಗೊಳ್ಳೋದಿಲ್ಲ, ಅದರ ಬದಲಾಗಿ ಕಂಪನಿ ಹೆಸರಲ್ಲಿ ತಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ಸ್, ನಮ್ಮ ಕಾಲೇಜಿಗೆ ಯಾವುದಾದ್ರೂ ಯಾವುದಾದ್ರೂ ಅಸೆಟ್ ಅನ್ನು ತಗೊಂಡ್ರೆ ಆವಾಗ ನಮ್ಮ ಕಾಲೇಜ್ ಹೆಸರನ್ನು ಮೆನ್ಷನ್ ಮಾಡ್ತಾರೆ. ಸೇಮ್ ವೇ ಹಿಯರ್ ಆಲ್ಸೋ ಆಡಿಟರ್ ಶುಡ್ ನಾಟ್ ಆಕ್ಸೆಪ್ಟ್ ದ ವೋಚರ್ ಇನ್ ಪರ್ಸನಲ್ ನೇಮ್. ಪರ್ಸನಲ್ ನೇಮ್ ಇದ್ದ ವೋಚರ್ ಅನ್ನು ಆಕ್ಸೆಪ್ಟ್ ಮಾಡಬಾರ್ದು ಆಡಿಟರ್. ದೇರ್ ಇಸ್ ಎ ಚಾನ್ಸ್ ದಟ್ ಆಫೀಸರ್ ಆಫ್ ದ ಕಂಪನಿ ಹ್ಯಾಸ್ ಪರ್ಚೇಸ್ಡ್ ಎನಿ ಐಟಮ್ಸ್ ಇನ್ ಈಸ್ ಪರ್ಸನಲ್ ಯೂಸ್. ಅಂದರೆ ಆ ಆಫೀಸರ್ ಯಾವುದೇ ಒಂದು ಪರ್ಸನಲ್ ಯೂಸಿಗೆ ಅದನ್ನು ಬೈ ಮಾಡಿದ್ರು ಕೂಡ ಇಲ್ಲಿ ಅದನ್ನು ಅವರು ಎವಿಡೆನ್ಸ್ ಆಗಿ ಇಟ್ಟರೆ ಅದನ್ನು ಆಕ್ಸೆಪ್ಟ್ ಮಾಡಬಾರ್ದು. ವೈ? ಬಿಕಾಸ್ ದಟ್ ಈಸ್ ದ ಪರ್ಸನಲ್ ಆಕ್ಟಿವಿಟೀಸ್. Here we can't add that personal activity with the business activity. The business entity concept is there, no, like that. That is a ಇನ್ನೊಮ್ಮೆ ಹೇಳ್ತೇನೆ, ಕೇಸ್ ಆಫ್ ಪರ್ಸನಲ್ ವೋಚರ್ಸ್. ಪರ್ಸನಲ್ ವೋಚರಿನ ಹೆಸರಿದ್ದು ಯಾವುದಾದ್ರೂ ಒಂದು ರಿಸಿಪ್ಟ್ ಇದ್ದರೆ ಅದನ್ನು ಆಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್, ಚೆಕಿಂಗ್ ಆಫ್ ಅಕೌಂಟ್ ಹೆಡ್. ಆಡಿಟರ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಅಬೌಟ್ ದ ಅಕೌಂಟ್ ಹೆಡ್ ಆನ್ ವಿಚ್ ಇಸ್ ಕ್ಯಾಶ್ ಡೆಪಾಸಿಟ್ ಆ್ಯಂಡ್ ಡ್ರಾನ್. ಕ್ಯಾಶ್ ಡೆಪಾಸಿಟ್ ಮತ್ತು ಡ್ರಾ ಮಾಡೋದಕ್ಕೆ ಆಡಿಟರ್ಗೆ ಅಕೌಂಟೆಂಟಿನ ಮೇಲೆ ಒಂದು ಇವರು ಕರೆಕ್ಟ್ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಆಡಿಟರ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಅಬೌಟ್ ದ ಹೆಡ್ ಆಫ್ ದ ಅಕೌಂಟ್ ಆನ್ ವಿಚ್ ಕ್ಯಾಶ್ ಡೆಪಾಸಿಟೆಡ್ ಡ್ರಾನ್. ಡೆಪಾಸಿಟ್ ಮತ್ತು ಡ್ರಾನ್ ಅದೇ ದಿವಸ ಅದೇ ಹಣವನ್ನು ಡೆಪಾಸಿಟ್ ಮಾಡಿದ್ದು ಮತ್ತು ವಿಡ್ರಾ ಮಾಡಿದ್ದನ್ನು ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಚೆಕ್ ಮಾಡ್ತಾರೆ. ಹಿ ಶುಡ್ ಎಕ್ಸಾಮಿನ್ ದ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಇಸ್ ರಿಗಾರ್ಡ್. ಕರೆಕ್ಟ್ ಡೇಟಿಗೆ ಅವರು ಡೆಪಾಸಿಟ್ ಅಥವಾ ವಿಡ್ರಾವಲ್ ಮಾಡಿದಾರೆ ಅಂತ ಥ್ರೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಮುಖಾಂತರ ಚೆಕ್ ಮಾಡ್ತಾರೆ. ಸೊ ದಟ್ ಈಸ್ ದ ಚೆಕಿಂಗ್ ಆಫ್ ಅಕೌಂಟ್ ಹೆಡ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, ಕೇಸ್ ಆಫ್ ಕ್ಯಾನ್ಸಲ್ಡ್ ವೋಚರ್. Case of cancelled voucher. Now the auditor should not accept the cancelled voucher. ಕ್ಯಾನ್ಸಲ್ಡ್ ವೋಚರ್ ಇದ್ದರೆ ಅದನ್ನು ಆಡಿಟರ್ ಅಕ್ಸೆಪ್ಟ್ ಮಾಡಬಾರ್ದು. ಈಗ ಕ್ಯಾನ್ಸಲ್ಡ್ ವೋಚರ್ ಹೇಳಿದ್ರೇನು, ಒಂದು ವೋಚರ್ ಇರ್ತದೆ, ಆ ವೋಚರ್ ಹೇಳಿದ್ರೇನು ರಿಸಿಪ್ಟಲ್ಲಿ ಕ್ಯಾನ್ಸಲ್ಡ್ ಅಂತ ಬರೆದ್ರೆ ಆವಾಗ ಅದು ವ್ಯಾಲಿಡ್ ಎವಿಡೆನ್ಸ್ ಅಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಅದರ ಬದಲಾಗಿ ಬೇರೆ ಅವರು ವೋಚರ್ ಕೊಟ್ಟಿರ್ತಾರೆ. ಸೊ ಹಿಯರ್ ಆಲ್ಸೋ ದ ಆಡಿಟರ್ ಶುಡ್ ನಾಟ್ ಅಕ್ಸೆಪ್ಟ್ ದ ಕ್ಯಾನ್ಸಲ್ಡ್ ರಿಸಿಪ್ಟ್ ಬಿಕಾಸ್ ಇಟ್ ಹ್ಯಾಸ್ ಆಲ್ರೆಡಿ ಸರ್ವ್ ದ ಪರ್ಪಸ್ ಆಫ್ ಪೇಮೆಂಟ್. ಅಂದರೆ ಅವರಿಗೆ ಕ್ಯಾನ್ಸಲ್ಡ್ ವೋಚರ್ ಇರ್ತದಲ್ಲ, ಅದರ ಬದಲಾಗಿ ಅವರು ಬೇರೆ ವೋಚರ್ ಏನಾದರೂ ಕೊಟ್ಟಿರ್ತಾರೆ, ಅದನ್ನು ಎವಿಡೆನ್ಸ್ ಆಗಿ ಇಡ್ತಾರೆ. ಬಟ್ ಇದನ್ನು ಕೂಡ ಫ್ರಾಡ್ ಮಾಡಲಿಕ್ಕೋಸ್ಕರ ಕೆಲವು ಸರಿ ಏನಾಗ್ತದೆ, ಕ್ಯಾನ್ಸಲ್ಡ್ ವೋಚರನ್ನು ಕೂಡ ತೋರಿಸ್ತಾರೆ. ಅದನ್ನು ಸ್ವಲ್ಪ ಆಡಿಟರ್ ಚೆಕ್ ಮಾಡಬೇಕು. ದೇರ್ ವಿಲ್ ಬಿ ಡೇಂಜರ್ ಆಫ್ ಡಬಲ್ ಪೇಮೆಂಟ್. ಆಗ ಡಬಲ್ ಪೇಮೆಂಟ್ ಆಗ್ತದೆ. ಯಾಕೆಂದರೆ ಒಂದು ಕ್ಯಾನ್ಸಲ್ಡ್ ವೋಚರ್ ಇರ್ತದೆ, ಒಂದು ರಿಯಲ್ ವೋಚರ್ ಇರ್ತದೆ. ಸೊ ಎರಡಕ್ಕೆ ಕೂಡ ಇವರು ಡಬಲ್ ಪೇಮೆಂಟ್ ಆಗಿ ಬರೆದು ಆನಂತರ ಒಂದು ರಿಸಿಪ್ಟಿನ ಹಣವನ್ನು ಅವರು ಮಿಸ್ಯೂಸ್ ಕೂಡ ಮಾಡ್ಬೋದು. ಆದ ಕಾರಣ ಕ್ಯಾನ್ಸಲ್ಡ್ ವೋಚರನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. Point number 6, important notes. The auditor should take some important notes about those items which need further evidence or explanation.
ಈಗ ಆಡಿಟ್ ಮಾಡುವಾಗ ಅವರಿಗೆ ಏನಾದರೂ ಡೌಟ್ ಬಂದರೆ ಅದನ್ನು ಅವರು ಬರೆದಿಟ್ಕೊಂಡ ನಂತರ ಅದರ ರಿಲೇಟೆಡ್ ಎವಿಡೆನ್ಸ್ ಅಥವಾ ಏನಾದರೂ ಇನ್ಫಾರ್ಮೇಷನ್ ಫರ್ದರ್ ಎವಿಡೆನ್ಸ್ ಅಥವಾ ಎಕ್ಸ್ಪ್ಲನೇಷನ್ ಬೇಕಾದರೆ ಅವರು ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ಇಲ್ಲದಿದ್ದರೆ ಇವರಿಗೆ ಡೌಟ್ ಬರ್ತದೆ, ಇದು ಸರಿ ಇಲ್ಲ ಅಂತ. ಸೊ ಅದರ ಬದಲಾಗಿ ಅದರ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಅವರು ಫರ್ದರ್ ಎವಿಡೆನ್ಸ್ ಮತ್ತು ಎಕ್ಸ್ಪ್ಲನೇಷನ್ ಬೇಕಾದರೆ ಅವರು ಇಂಪಾರ್ಟೆಂಟ್ ನೋಟನ್ನು ಬರೆದಿಟ್ಕೊಳ್ಬೇಕು. ನೆಕ್ಸ್ಟ್ ಒನ್, ಪೇಮೆಂಟ್. The auditor should check whether the payment is described partially or completely. ಪೇಮೆಂಟ್ ಮಾಡುವಾಗ ಆಡಿಟರ್ ಚೆಕ್ ಮಾಡಬೇಕು. ಅಂದರೆ ಈಗ ಪೇಮೆಂಟ್ ಆಗಿರ್ತದೆ, ಅದು ಪಾರ್ಷಲ್ ಪೇಮೆಂಟಾ ಕಂಪ್ಲೀಟ್ ಪೇಮೆಂಟಾ ಅಂತ ಚೆಕ್ ಮಾಡಬೇಕು. ಯಾಕೆ ಅಂದರೆ ಕೆಲವು ಸರಿ ಪಾರ್ಷಲ್ ಪೇಮೆಂಟ್ ಇದರಲ್ಲಿ ರಿಸಿಪ್ಟ್ ಇರ್ತದೆ, ಬಟ್ ಇಲ್ಲಿ ರೆಕಾರ್ಡ್ ಆಗುವಾಗ ಕಂಪ್ಲೀಟ್ ಪೇಮೆಂಟ್ ಅಂತ ಇರ್ತದೆ. ಅಥವಾ ಕಂಪ್ಲೀಟ್ ಪೇಮೆಂಟ್ ಇದು ರಿಸಿಪ್ಟ್ ಇರ್ತದೆ, ಬಟ್ ಎಂಟ್ರಿ ಮಾಡುವಾಗ ಪಾರ್ಷಲ್ ಪೇಮೆಂಟ್ ಅಂತ ಬರೆದಿರ್ತಾರೆ. ಟು ಅವಾಯ್ಡ್ ದಿಸ್ ಒನ್, ದ ಆಡಿಟರ್ ಶುಡ್ ಚೆಕ್ that whether payment is described partially or complete transactions of sale. ಕರೆಕ್ಟ್, ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆರ್ ಪಾರ್ಷಿಯಲ್. ಕಂಪ್ಲೀಟ್ ಹೇಳಿದರೆ ಮೀನ್ಸ್ ಈಗ 10,000 ಗೂಡ್ಸ್ ಅನ್ನು ಸೇಲ್ ಮಾಡಿದ್ದೇವೆ ನಾವು. ದ ಜರ್ನಲ್ ಎಂಟ್ರಿ ಈಸ್ ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್, ಸೊ 10,000. ಅದೇ ಪಾರ್ಷಿಯಲಿ ಆದರೆ ಫಾರ್ ಎಕ್ಸಾಂಪಲ್ ಇದು ಕ್ಯಾಶ್ ಅಕೌಂಟ್ ಡೆಟರ್, ದಟ್ ಈಸ್ ದೆನ್ ಕ್ರೆಡಿಟ್ ಸೇಲ್ಸ್ ಪರ್ಸನ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್ ಆಗ್ತದೆ. ಸೊ ಆವಾಗ ಅವರು ಚೆಕ್ ಮಾಡಬೇಕು ಇದು ಪಾರ್ಷಲ್ಲ ಅಥವಾ ಕಂಪ್ಲೀಟಾ ಅಂತ. ಕೆಲವು ಸರಿ ಡಿಸ್ಕೌಂಟ್ ಎಲ್ಲ ಕೊಟ್ಟರೆ ನಮಗೆ ಹಣ ಕಡಿಮೆ ಬರ್ತದೆ, ಆಗ ಇವರು ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂತ ಕೂಡ ನೋಡಬೇಕು. ನೆಕ್ಸ್ಟ್ ಒನ್, ಅಗ್ರಿಮೆಂಟ್. ದೀಸ್ ಪ್ರೊವೈಡ್ ದ ಬೇಸಿಕ್ ಇನ್ಫಾರ್ಮೇಷನ್ ಆನ್ ದ ಆಡಿಟರ್. ಈ ಇನ್ಫಾರ್ಮೇಷನ್ ಆಡಿಟರಿಗೆ ಪ್ರೊವೈಡ್ ಮಾಡಬೇಕು. he should check the agreements ಕರೆಸ್ಪಾಂಡೆನ್ಸ್ ಆ್ಯಂಡ್ ದ ರಿಲೆವೆಂಟ್ ಪೇಪರ್ಸ್ ಎಕ್ಸೆಟ್ರಾ. ಅಂದರೆ ಆಡಿಟರ್ ಆ ಎಗ್ರಿಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಚೆಕ್ ಮಾಡಬೇಕಂತೆ. ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ನರ್ ಜೊತೆ ಆದ ಎಗ್ರಿಮೆಂಟ್ ಆಗಿರ್ಬೋದು, ಅಥವಾ ಲೋನ್ ತಗೊಳ್ಳುವಾಗ ಆಗಿದ್ದ ಎಗ್ರಿಮೆಂಟನ್ನೆಲ್ಲ ಆಡಿಟರ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಒನ್, ಲಿಸ್ಟ್ ಆಫ್ ಮಿಸ್ಸಿಂಗ್ ವೋಚರ್ಸ್. ನೋಡಿ, ಆಡಿಟ್ ಮಾಡುವಾಗ ಕೆಲವೆಲ್ಲ ವೋಚರ್ಸ್ ಇರುವುದಿಲ್ಲ, ಆವಾಗ ಆ ವೋಚರ್ಸ್ ಯಾವುದೆಲ್ಲ ವೋಚರ್ ಸಿಗಲಿಲ್ಲ ಎಂಟ್ರಿಗೆ, ಟ್ರಾನ್ಸಾಕ್ಷನ್ ಎಂಟ್ರಿಗೆ, ಅದನ್ನೆಲ್ಲ ಇವರು ಲಿಸ್ಟ್ ಔಟ್ ಮಾಡಬೇಕಂತೆ. ಸೊ ಆಡಿಟರ್ ಶುಡ್ ಪ್ರಿಪೇರ್ ದ ಲಿಸ್ಟಿಂಗ್ ಆಫ್ ಮಿಸ್ಸಿಂಗ್ ವೋಚರ್ ಆದ ಅದನ್ನು ಲಿಸ್ಟ್ ಔಟ್ ಮಾಡಬೇಕಂತೆ. he should list will be helpful in detecting the fraud and errors ಮತ್ತು ಫ್ರಾಡನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ಸ್ ಈಗ 10,000 ರುಪೀಸ್ ಇದು ಅಲ್ಲಿ ಎಂಟ್ರಿ ಪಾಸ್ ಆಗಿದೆ, ಬಟ್ ಅದರ ರಿಲೇಟೆಡ್ ವೋಚರ್ಸ್ ಇಲ್ಲ, ಆಗ ಇವರು ಎಂಟ್ರಿ ಮಾಡಬೇಕು ಮಿಸ್ಸಿಂಗ್ ವೋಚರ್ ಅಂತ. ಆ ನಂತರ ಅದರ ಬಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನನ್ನು ಅದರ ರಿಲೇಟೆಡ್ ಪರ್ಸನಲ್ಲಿ ಕಲೆಕ್ಟ್ ಮಾಡಿ ಅದು ಕರೆಕ್ಟ್ ಇದ್ದರೆ ಓಕೆ, ಇಲ್ಲದಿದ್ದರೆ ಅದು ಎರರ್ಸ್ ಅಥವಾ ಫ್ರಾಡ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ if it is listed that is the missing vouchers, then he can identify whether it is a fraud or a error or it is a correct etc. he must demand for the duplicate voucher. ಈಗ ಕೆಲವೆಲ್ಲ ವೋಚರ್ ಇರುವುದಿಲ್ಲ, ಆಗ ಅವರು ಡೂಪ್ಲಿಕೇಟ್ ವೋಚರ್ ಅನ್ನು ಡಿಮಾಂಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ವಿತ್ ರಿಗಾರ್ಡ್ ಟು ದ ರೀಸನ್ ಆಫ್ ದೆಮ್ ಬೀಯಿಂಗ್ ಲಾಸ್ಟ್. ಆನಂತರ ಅವನು ರೀಸನ್ ಕೇಳಬೇಕು, ಅದು ಯಾಕೆ ವೋಚರ್ ಮಿಸ್ ಆಗಿದೆ ಅಂತ. ಈಗ ನೋಡಿ, ಗೌರ್ಮೆಂಟ್ ಇದ್ದು ಯಾವುದಾದ್ರೂ ಒಂದು ಕೇಸಸ್ ಆದರೆ ಆನಂತರ ಅಲ್ಲಿ ಅದಕ್ಕೆ ರಿಲೇಟೆಡ್ ಆದ ಫೈಲೇ ಇರುವುದಿಲ್ಲ, ಅದನ್ನು ಅವರು ತೆಗೆದಿಡ್ತಾರೆ, ಅಂದರೆ ಕೇಸ್ ಆಗ್ತದೆ ಅಂತ. ಸೇಮ್ ವೇ ಇಯರ್ ಆಲ್ಸೋ ಕೆಲವು ಸಾರಿ ವೋಚರನ್ನೇ ತೆಗೆದಿರ್ತಾರೆ ಬೇಕಂತಲೇ. ಸೊ ಆ ಡೂಪ್ಲಿಕೇಟ್ ವೋಚರನ್ನು ಇಡ್ತಾರೆ. ಅದಕ್ಕೆ ಈಗ ಆಡಿಟರ್ ಚೆಕ್ ಮಾಡಬೇಕು, ಅದು ಯಾಕೆ ಅವರು ಡೂಪ್ಲಿಕೇಟ್ ವೋಚರನ್ನು ಇಟ್ಟಿದ್ದಾರೆ ಅಂತ ಅದನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ನಂಬರ್ 10, ಒನ್ಸ್ ದ ವೋಚರ್ಸ್ ಆರ್ ಎಕ್ಸಾಮಿನ್ಡ್ ಬೈ ದ ಆಡಿಟರ್, ದ ಸೇಮ್ ಶಾಲ್ ಬಿ ಕ್ಯಾನ್ಸಲ್ಡ್ ವಿತ್ ದ ಸ್ಟ್ಯಾಂಪ್ ಸೊ ದಟ್ ದೇ ಕ್ಯಾನ್ ನಾಟ್ ಬಿ ಪ್ರೊಡ್ಯೂಸ್ಡ್ ಅಗೈನ್. ಅಂದರೆ ಒಮ್ಮೆ ಒಂದು ವೋಚರನ್ನು ಚೆಕ್ ಮಾಡಿದರೆ ಆಗ ಆಡಿಟರ್ ಚೆಕ್ಡ್ ಅಂತ ಹೇಳಿ ಸ್ಟ್ಯಾಂಪ್ ಹಾಕಬೇಕು. ಯಾಕೆ ಅಂದರೆ ಈಗ ನಾವು ಆಡಿಟರ್ ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಒಂದು ವೋಚರ್ ಕೇಳಿರ್ತಾರೆ,
ಆಗ ಇವರು ರೆಡಿ ಮಾಡಿ ಕೊಟ್ಟಿರ್ತಾರೆ. ಸೊ ಆನಂತರ ನೆಕ್ಸ್ಟ್ ಡೇ ಬಂದು ಪುನಃ ಅದರ ಬಗ್ಗೆ ವೋಚರನ್ನು ಕೇಳಿದರೆ ನಿನ್ನೆದು ವೋಚರ್ ಇತ್ತಲ್ಲ ಅದನ್ನೇ ಸಬ್ಮಿಟ್ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇವರು ಏನು ಮಾಡಬೇಕು ಅಂತಂದರೆ ಆಡಿಟರ್ ಯಾವ ವೋಚರ್ ಎಕ್ಸಾಮ್ ಆಗಿದೆ ಚೆಕ್ ಮಾಡಿ ಆಗಿದೆ ಅದಕ್ಕೆ ಕ್ಯಾನ್ಸಲ್ಡ್ ವಿತ್ ಸ್ಟ್ಯಾಂಪ್ ಅಂದರೆ ಚೆಕ್ಡ್ ಅಂತ ಸ್ಟ್ಯಾಂಪ್ ಹಾಕಿ ಇಟ್ಟರೆ ಆಗ ಅದನ್ನು ಇನ್ನೊಮ್ಮೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಒನ್ಸ್ ದ ವೋಚರ್ಸ್ ಆರ್ ಎಕ್ಸಾಮಿನ್ಡ್ ಬೈ ದ ಆಡಿಟರ್ ದ ಸೇಮ್ ಶಾಲ್ ಬಿ ಕ್ಯಾನ್ಸಲ್ಡ್ ವಿತ್ the stamp so that they are not produced again. Point number 11, the vouching procedure should be as far as possible be completed in one stretch. ಅಂದರೆ ವೋಚರ್ ಪ್ರೊಸೀಜರ್ ಇದೆಯಲ್ಲ ಅದನ್ನು ಒಂದೇ ಸ್ಪಾಟಲ್ಲಿ ಕಂಪ್ಲೀಟ್ ಮಾಡಬೇಕು. ಯಾಕೆ ಅಂದರೆ ನಾ ಹೇಳಿದ ಹಾಗೇನೆ ಇವತ್ತಿದ್ದು ವೋಚರನ್ನು ಪುನಃ ನಾಳೆ ಅದನ್ನೇ ಬಂದು ಸಬ್ಮಿಟ್ ಮಾಡ್ಬೋದು. Test checking should be restored only in case where the auditor is satisfied with the internal check system. Internal check system ಇದ್ರೆ ಆಗ ಆಡಿಟರ್ಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. Yes, these are the general guidelines related to the voucher. Next one, specific guidelines related to the voucher. Yes, point number 1, checking of date. Auditor should compare the date of voucher with the date recorded in the books. ಇದು ಸ್ಪೆಸಿಫಿಕ್ ಗೈಡ್ಲೈನ್ಸ್, ಆಗದು ಜನರಲ್ ಗೈಡ್ಲೈನ್ಸ್. ಈಗ ಆಡಿಟರ್ ಏನು ಮಾಡಬೇಕಂತಂದರೆ ವೋಚರಿನ ಡೇಟ್ ಮತ್ತು ಪಾಸ್ಬುಕ್ಕಲ್ಲಿ ಅಥವಾ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ ಡೇಟ್ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು. ದ ಆಡಿಟರ್ ಶುಡ್ ಕಂಪೇರ್ ದ ಡೇಟ್ ಆಫ್ ವೋಚರ್ ವಿತ್ ದ ಡೇಟ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್. ಕೆಲವು ಸರಿ ಕ್ಯಾಶ್ ಬುಕ್ಕಲ್ಲಿ ಯಾವುದೋ ದಿವಸ ಎಂಟ್ರಿ ಮಾಡಿದ್ದಾರೆ ಬಟ್ ವೋಚರಲ್ಲಿ ಬೇರೆ ಡೇಟ್ ಇದ್ದರೆ ಆಗ ಅದು ಫ್ರಾಡ್ ಅಥವಾ ಎರರ್ ಆಗ್ತದೆ. ಸೊ ಅದನ್ನು ಆಡಿಟರ್ ಕಂಪೇರ್ ಮಾಡಿ ಚೆಕ್ ಮಾಡಬೇಕು. ದ ಆಡಿಟರ್ ಶುಡ್ ಕಂಪೇರ್ ದ ಡೇಟ್ ಆಫ್ ವೋಚರ್ ವಿತ್ ದ ಡೇಟ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್. ಪಾಯಿಂಟ್ ನಂಬರ್ 2, ಟ್ರಾನ್ಸಾಕ್ಷನ್ ಮಸ್ಟ್ ರಿಲೇಟ್ ಟು ಬಿಸ್ನೆಸ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾತ್ರ ಇರಬೇಕು. ದ ಆಡಿಟರ್ ಶುಡ್ ಕೇರ್ಫುಲಿ ಎಕ್ಸಾಮಿನ್ ದಟ್ ದ ಎಂಟ್ರೀಸ್ ಮಸ್ಟ್ ಬಿ ರಿಲೇಟೆಡ್ ಬಿಸ್ನೆಸ್. ಅಂದರೆ ಪರ್ಸನಲ್ ಆ್ಯಕ್ಟಿವಿಟೀಸ್ ಇದು ಎಂಟ್ರಿ ಮಾಡಿದಾರಾ ಅಂತ ಚೆಕ್ ಮಾಡಬೇಕು. ಅಂದರೆ ಯಾವುದೇ ಒಂದು ಟ್ರಾನ್ಸಾಕ್ಷನಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾತ್ರ ಇರಬೇಕು, ಪರ್ಸನಲ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬಾರ್ದು. He should be seen that the voucher related to the period of ಆಡಿಟ್ ಪೀರಿಯಡಿನ ವೋಚರ ಅಂತ ಕೂಡ ಫೈಂಡ್ ಔಟ್ ಮಾಡಬೇಕು, ಪೀರಿಯಡ್ ಆಫ್ ಆಡಿಟ್. ನೆಕ್ಸ್ಟ್ ಪಾಯಿಂಟ್, ಪ್ರಿಂಟೆಡ್ ವೋಚರ್ಸ್ ಆರ್ ಕನ್ಸಿಡರ್ಡ್ ಟ್ರೂ. ಯಾವಾಗಲೂ ನೋಡಿ ರಿಸಿಪ್ಟ್ ಬರುವಾಗ ರೈಟಿಂಗ್ ಇದ್ದು ವೋಚರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇರೋದಿಲ್ಲ, ಅದರ ಬದಲಾಗಿ ಪ್ರಿಂಟೆಡ್ ವೋಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆಂದರೆ ರೈಟಿಂಗ್ ಇದು ವೋಚರ್ ಇರ್ತದಲ್ಲ ಅದನ್ನು ನಾವು ಮಿಸ್ಯೂಸ್ ಮಾಡ್ಬೋದು. ಹೇಗೆ ಮಿಸ್ಯೂಸ್ ಮಾಡ್ಬೋದು? ನಮಗೆ ಬೇಕಾದ ಅಮೌಂಟನ್ನು ನಾವು ಬರ್ಕೊಳ್ಬೋದು. ಸೊ ಪ್ರಿಂಟೆಡ್ ವೋಚರ್ಸ್ ಆರ್ ಕನ್ಸಿಡರ್ಡ್ ಟ್ರೂ ಆ್ಯಂಡ್ ದೀಸ್ ಆರ್ ಲೀಗಲಿ ಆಕ್ಸೆಪ್ಟೆಡ್. ಪ್ರಿಂಟೆಡ್ ವೋಚರನ್ನು ಮಾತ್ರ ಲೀಗಲಿ ಆಗಿ ಆಕ್ಸೆಪ್ಟ್ ಮಾಡ್ತಾರೆ. ಫಾರ್ ದೀಸ್ ಆರ್ ನಾಟ್ ಪ್ರಿಂಟೆಡ್ ದೆನ್ ದಟ್ ಈಸ್ ಅ ಯೂಸ್ಲೆಸ್ ರಿಸಿಪ್ಟ್. ಪ್ರಿಂಟೆಡ್ ರಿಸಿಪ್ಟ್ ಅಲ್ಲದನ್ನು ಯೂಸ್ಲೆಸ್ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಓನ್ಲಿ ಪ್ರಿಂಟೆಡ್ ವೋಚರ್ಸ್ ಅನ್ನು ಮಾತ್ರ ಕನ್ಸಿಡರ್ ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಒನ್, ಕಂಪೇರ್ ದ ವರ್ಡ್ಸ್ ಆ್ಯಂಡ್ ಫಿಗರ್ಸ್. ನೋಡಿ ಆಡಿಟರ್ ಯಾವಾಗಲೂ ಫಿಗರ್ ಮತ್ತು ವರ್ಡ್ಸನ್ನು ಕಂಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಸ್ ಟೋಟಲ್ ನೆಟ್ ಟೋಟಲ್ ಅಮೌಂಟ್ 4200 ಅಂತ ಇರ್ತದೆ ಫಿಗರಲ್ಲಿ, ಆದರೆ ರೈಟಿಂಗಲ್ಲಿ ಬರೆಯುವಾಗ 4000 ಮಾತ್ರ ಇರ್ತದೆ. ಸೊ ಇಸ್ ಇಟ್ ಕರೆಕ್ಟ್? ನೋ. ನೌ ದ ಆಡಿಟರ್ ಕಂಪೇರ್ ದ ವರ್ಡ್ಸ್ ಆ್ಯಂಡ್ ಫಿಗರ್ಸ್. 4200 ಮತ್ತು 4200 ವರ್ಡ್ಸಲ್ಲಿ ಮತ್ತು ಫಿಗರ್ಸಲ್ಲಿ ಸೇಮ್ ಇದೆ ಅಂತ ಚೆಕ್ ಮಾಡಬೇಕು. Compare the words and figures. Here the auditor should satisfy himself amount, written number. Consequently, all the vouchers should be properly filled. On the voucher, its figures and words are same or not. ಅಂದರೆ ಈಗ auditor should satisfy himself about the amount written, numbered consequently. 1 by 1 ನಂಬರನ್ನು ರಿಟರ್ನ್ ಮಾಡಿದಾರ ಅಂತ ಕಾನ್ಸಿಕ್ವೆಂಟ್ಲಿ ಆಗಿ ರಿಟರ್ನ್ ಮಾಡಿದಾರ ಅಂತ ಚೆಕ್ ಮಾಡಬೇಕಂತೆ. ನೆಕ್ಸ್ಟ್ ಒನ್,
ವೋಚರ್ ಶುಡ್ ಬಿ ಪ್ರಾಪರ್ಲಿ ಫಿಲ್ಡ್. ಕೆಲವು ಸರಿ ಅರ್ಧರ್ಧ ಇನ್ಫಾರ್ಮೇಶನ್ ಮಾತ್ರ ಇರ್ತದೆ, ಬರೀ ಅಮೌಂಟ್ ಮಾತ್ರ ಇರ್ತದೆ. ಅದು ಯಾರ ಹೆಸರಲ್ಲಿ ಬೈ ಮಾಡಿದ್ದಾರೆ ಅಥವಾ ಕಂಪನಿ ಹೆಸರನ್ನು ಮೆನ್ಷನ್ ಮಾಡಿರೋದಿಲ್ಲ, ಅಥವಾ ಯಾವ ಗೂಡ್ಸ್ ಅನ್ನು ತಂದಿದ್ದಾರೆ ಅಂತ ಆ ವೋಚರ್ ಅಲ್ಲಿ ಇರುವುದಿಲ್ಲ. ಅದು ವ್ಯಾಲಿಡ್ ಎವಿಡೆನ್ಸ್ ಅಲ್ಲ, ಅದು ವ್ಯಾಲಿಡ್ ವೋಚರ್ ಅಲ್ಲ. ಆಲ್ ದ ವೋಚರ್ ಶುಡ್ ಬಿ ಪ್ರಾಪರ್ಲಿ ಫಿಲ್ಡ್. ಆ ವೋಚರ್ ಫಿಲ್ ಆಗಿರ್ಬೇಕು. ಆನ್ ದ ವೋಚರ್ಸ್ ಇಟ್ ಫಿಗರ್ಸ್ ಅಂಡ್ ವರ್ಡ್ಸ್ ಆರ್ ಸೇಮ್ ಆರ್ ನಾಟ್. ಕೆಲವು ಸರಿ ಅದರ ವರ್ಡ್ಸ್ ಮತ್ತು ಫಿಗರ್ಸ್ಗೆ ಬೇರೆ ಬೇರೆ ಇರ್ತದೆ. ವರ್ಡ್ಸ್ ಮತ್ತು ಫಿಗರ್ಸ್ ಹೇಳಿದ್ರೆ ಈಗ 4000 ವರ್ಡ್ಸ್ ಅಲ್ಲಿ ಕೂಡ ಬರೀತಾರೆ, ಫಿಗರ್ಸ್ ಅಲ್ಲಿ ಬರೀತಾರೆ. ಇದನ್ನು ಈಗ ಕಂಪೇರ್ ಮಾಡಬೇಕು ಸರಿ ಇದೆಯಾ ಅಂತ. ನೆಕ್ಸ್ಟ್ ಒನ್, ಚೆಕಿಂಗ್ ಆಫ್ ಅಥಾರಿಟಿ. ದ ಆಡಿಟರ್ ಶುಡ್ ಎಕ್ಸಾಮಿನ್ ದಟ್ ಆಲ್ ದ ವೋಚರ್ಸ್ ಆರ್ ಪಾಸ್ಡ್ ಬೈ ದ ಆಥರೈಸ್ಡ್ ಆಫೀಸರ್. ಅಂದ್ರೆ ಈಗ ಕ್ಯಾಶ್ ಕೊಡುವಾಗ ಅದು ಲೋವರ್ ಲೆವೆಲ್ ಕ್ಯಾಟಗರಿ ಅವರು ಯಾರು ಕೂಡ ಕ್ಯಾಶ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಪರ್ಸನ್ ಇರ್ತಾನೆ, ಕ್ಯಾಶ್ ಡಿಸ್ಬರ್ಸರ್, ಕ್ಯಾಶ್ ಕೊಡುವವನು. ಫಾರ್ ಎಕ್ಸಾಂಪಲ್ಸ್, ಈಗ ದೊಡ್ಡ ಕಂಪನಿಯಲ್ಲಿ ಅದು ಕ್ಯಾಶ್ ಮ್ಯಾನೇಜರ್ನ ಸಿಗ್ನೇಚರ್ ಆಗಲೇಬೇಕು ಯಾವುದೇ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗೆ. ಸೊ ಇಲ್ಲಿ ಆಡಿಟರ್ ಚೆಕ್ ಮಾಡಬೇಕು ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗೆ ಆಥರೈಸ್ಡ್ ಪರ್ಸನಿನ ಸಿಗ್ನೇಚರ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಫ್ ದ ವೋಚರ್ ಇಸ್ ಪಾಸ್ಡ್ ಬೈ ದ ಅನ್ಆಥರೈಸ್ಡ್ ಪರ್ಸನ್ ದೆನ್ ಇಟ್ ವಿಲ್ ನಾಟ್ ಬಿ ಕರೆಕ್ಟ್. ಎಲ್ಲಿಯಾದರೂ ಆಥರೈಸ್ಡ್ ಪರ್ಸನ್ ಇದು ಸಿಗ್ನೇಚರ್ ಇಲ್ಲದಿದ್ರೆ ದೆನ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಅನ್ಆಥರೈಸ್ಡ್ ಪರ್ಸನ್. ದೆನ್ ದಟ್ ವೋಚರ್ಸ್ ವಿ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಎ ವ್ಯಾಲಿಡ್ ವೋಚರ್. ಅಂದ್ರೆ ಯಾರ್ದು ಆಥರೈಸ್ಡ್ ಪರ್ಸನ್ ಇದು ಮಾತ್ರ ಸಿಗ್ನೇಚರ್ ಇರಬೇಕು. ಅದು ಆಥರೈಸ್ಡ್ ಪರ್ಸನ್ ಇದು ಸಿಗ್ನೇಚರ್ ಇಲ್ಲದ್ರೆ ದೆನ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಅನ್ಆಥರೈಸ್ಡ್ ಅನ್ಆಥರೈಸ್ಡ್ ಪರ್ಸನ್. ದೆನ್ ಇಟ್ ಇಸ್ ಟ್ರೀಟೆಡ್ ನಾಟ್ ಅ ವ್ಯಾಲಿಡ್ voucher. If the voucher is receipt of cash payment over 500, then bear a revenue stamp. ಯಾವುದೇ ಒಂದು ವೋಚರ್ ರಿಸಿಪ್ಟ್ 500ಗಿಂತ ಜಾಸ್ತಿ ನಾವು ಹಣವನ್ನು ಕೊಡ್ಲಿಕ್ಕಿದ್ರೆ ಆಗ ರೆವೆನ್ಯೂ ಸ್ಟ್ಯಾಂಪಿಗೆ ಸಿಗ್ನೇಚರ್ ಹಾಕಬೇಕು. ದಟ್ ಈಸ್ ಇನ್ ದ ರೆವೆನ್ಯೂ ಸ್ಟ್ಯಾಂಪ್. ಈಗ ನಾವು ಯೂನಿವರ್ಸಿಟಿಗೆ ವ್ಯಾಲ್ಯೂಯೇಷನ್ಗೆಲ್ಲ ಹೋಗ್ತೇವಲ್ಲ, ಅಲ್ಲಿ ನಮ್ಮ ಹಣ ಈಗ ವ್ಯಾಲ್ಯೂಯೇಷನ್ ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋದಾಗ 500ಗಿಂತ ಜಾಸ್ತಿ ನಮಗೆ ಪೇಮೆಂಟ್ ಮಾಡಲಿಕ್ಕಿದ್ರೆ ನಮಗೆ ರೆವೆನ್ಯೂ ಸ್ಟ್ಯಾಂಪಿಗೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಸೊ ಯಾಕೆ ಅಂದರೆ ಅದು ಆಗ ವ್ಯಾಲಿಡ್ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ 500ಗಿಂತ ಜಾಸ್ತಿ ಅಮೌಂಟ್ ಇದು ಟ್ರಾನ್ಸಾಕ್ಷನ್ಸ್ ಆದರೆ ಆಗ ರೆವೆನ್ಯೂ ಸ್ಟ್ಯಾಂಪ್ ಮೇಲೆ ಸೈನ್ ಹಾಕಬೇಕು ಅಂತ ಹೇಳಿದ್ದಾರೆ. ಅದನ್ನು ಆಡಿಟರ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಒನ್, ದ ಕಂಟೆಂಟ್ ಆಫ್ ದ ವೋಚರ್ ಶುಡ್ ಬಿ ಎಕ್ಸಾಮಿನ್ಡ್. ಕಂಟೆಂಟ್ ಹೇಳಿದ್ರೆ ಏನು ಗೊತ್ತಾಯ್ತಾ, ಅದು ಯಾವುದು ಏನು ಗೂಡ್ಸ್ ಅನ್ನು ಬೈ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಕಂಟೆಂಟ್ ಆಫ್ ದ ವೋಚರ್ಸ್. ಫಾರ್ ಎಕ್ಸಾಂಪಲ್ಸ್, ಅವರ ಅಡುಗೆ ಮನೆ ಸಾಮಾನು ತಂದರೆ ಅದನ್ನು ಕಂಪನಿಯ ವೋಚರ್ ಅಂತ ಹೇಳಲಿಕ್ಕೆ ಆಗ್ತದ. ಸೊ ಕಂಟೆಂಟನ್ನು ಕೂಡ ಚೆಕ್ ಮಾಡಬೇಕು. ಕೆಲವು ಸರಿ ಪರ್ಸನಲ್ ಯೂಸ್ಗೆ ಕೂಡ ಬೈ ಮಾಡ್ಬೋದು ಕಂಪನಿ ಹೆಸರಲ್ಲಿ. ಸೊ ಟು ಅವಾಯ್ಡ್ ದಿಸ್ ಒನ್, ದ ಆಡಿಟರ್ ಶುಡ್ ಎಕ್ಸಾಮಿನ್ ವಿತ್ ದ ಕಂಟೆಂಟ್ ಆಫ್ ದ ವೋಚರ್ ಶುಡ್ ಬಿ ಎಕ್ಸಾಮಿನ್ ವಿತ್ ರೆಫರೆನ್ಸ್ ಟು ದ ಪರ್ಟಿಕ್ಯುಲರ್ಸ್ ಆಫ್ ದ ರಿಲೆವೆಂಟ್ ಎಂಟ್ರಿ. ಅದನ್ನು ರಿಲೆವೆಂಟ್ ಎಂಟ್ರಿ ಮುಖಾಂತರ ಅದರ ಕಂಟೆಂಟ್ ಏನು ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸಸ್ ಅಂತ ಆದರೆ ಆಗ ಪರ್ಚೇಸಸ್ ಅಕೌಂಟಲ್ಲಿ ಇರಬೇಕು. ಅದನ್ನು ಪರ್ಚೇಸಸ್ ಬುಕ್ಕಲ್ಲಿ ಚೆಕ್ ಮಾಡಬೇಕು ಮತ್ತು ಕ್ಯಾಶ್ ಬುಕ್ಕಲ್ಲಿ ಕೂಡ ಚೆಕ್ ಮಾಡಬೇಕು. ಸೊ ಆಗ ರಿಲೆವೆಂಟ್ ಎಂಟ್ರಿ ಕರೆಕ್ಟ್ ಇದೆಯಾ ಅಂತ ನೋಡಬೇಕು. ಎಸ್, ಸೊ ಇಟ್ ಎನ್ಶೂರ್ಸ್ ದಟ್ ಟ್ಯಾಲಿ ವಿತ್ ರಿಗಾರ್ಡ್ ದ ಡೇಟ್, ಅಮೌಂಟ್ ಎಕ್ಸೆಟ್ರಾ. ಆ ನಂತರ ಟ್ರಾನ್ಸಾಕ್ಷನ್ ಮಾಡಿದ ನಂತರ ಹಿಯರ್ ಹಿ ಕ್ಯಾನ್ ಟ್ಯಾಲಿ ವಿತ್ ರಿಗಾರ್ಡ್ ಟು ದ ಡೇಟ್, ಅಮೌಂಟ್ ಎಕ್ಸೆಟ್ರಾ. ಎಲ್ಲ ಡೇಟ್, ಅಮೌಂಟು ಅಥವಾ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. Last point, that is the specific point. Any alteration or change done in a voucher must be properly initially by the invoice clerk. ಈಗ ಯಾವುದಾದ್ರೂ ಒಂದು ಆಲ್ಟ್ರೇಷನ್ ಆದರೆ ಅಥವಾ ಚೇಂಜ್ ಆದರೆ ಆಗ ಆಥರೈಸ್ಡ್ ಪರ್ಸನಿನ ಇನಿಷಿಯಲ್ ಹಾಕಿಯೇ ಕೊಡಬೇಕು. ಇನಿಷಿಯಲಿ ಬೈ ದ ಇನ್ವಾಯ್ಸ್ ಕ್ಲರ್ಕ್. ಯಾರು ಇನ್ವಾಯ್ಸ್ ಮಾಡಿದಾನೆ ಅವನ ಕ್ಲರ್ಕಿನ ಇನಿಷಿಯಲ್ ಹಾಕಬೇಕು ಆಲ್ಟ್ರೇಷನ್ ಅಥವಾ ಚೇಂಜ್ ಮಾಡಿದರೆ. ಇಲ್ಲಾಂದರೆ ಅದನ್ನು ನಾವು ಡೂಪ್ಲಿಕೇಟ್ ಅಂತ ಟ್ರೀಟ್ ಮಾಡ್ತೇವೆ. ಸೊ ಆದ ಕಾರಣ ಆಡಿಟರ್ ಆಲ್ಟ್ರೇಷನ್ ಅಥವಾ ಚೇಂಜ್ ವೋಚರನ್ನು ಫೈಂಡ್ ಔಟ್ ಮಾಡಿದರೆ ಆವಾಗ ಆಥರೈಸ್ಡ್ ಪರ್ಸನಿನ ಇನಿಷಿಯಲ್ ಇದೆಯಾ ಅಂತ
ಚೆಕ್ ಮಾಡಬೇಕು. ಎಸ್, ದೀಸ್ ಆರ್ ದ ಸ್ಪೆಸಿಫಿಕ್ ಗೈಡ್ಲೈನ್ಸ್ ರಿಲೇಟೆಡ್ ಟು ದ voucher. And here the I finished this one, that is points to be noted while examining the vouchers. Here the 2 points, that is the general point and the specific point. So general points are: vouchers are numbered and arranged consequently, strike off all changes, case of personal vouchers, checking of account head, case of cancelled voucher, important notes, payment agreement, list of missing voucher, etc. Specific points are: checking of date, transaction must be related to business. You should be seen that the voucher related to the period of audit. Printed voucher, compare the words and figures. Checking authority, then revenue stamp. If it is a payment is more than 500, then must be signed by the with this revenue stamp. Then contents of the voucher and alteration of changes in that initially is there or not. Yes, these are the information related to the when the vouching is point to be noted while examining the vouchers. Thank you, students.